ಎಲ್ಲ ವಿದ್ಯೆಗಳಲ್ಲಿ ಈ ಸ್ವರ ವಿಜ್ಞಾನ ಏನಿದೆ ಅದೇ ಸಫಲತೆಯ ಮೆಟ್ಟಿಲು. ಯಾವ್ಯಾವ ಸ್ವರದಲ್ಲಿ ನಾವೇನೇನು ಮಾಡಬೇಕು, ಯಾರಿಂದಾದರೂ ನಿಮ್ಮ ಕೆಲಸ ಆಗಬೇಕು, ಅವರನ್ನು ಪುಸ್ಲಾಯಿಸ್ಬೇಕಂದ್ರೆ ಚಂದ್ರಸರ ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಟೀಜೋರಿಲಿ ಹಣ ಇಡಬೇಕಂದ್ರೂ ಚಂದ್ರಸರ ಆ್ಯಕ್ಟಿವ್ ಆಗಿರಬೇಕು. ನೀವು ಊಟ ಮಾಡಬೇಕಂದ್ರೆ ನಿಮ್ಮ ರೈಟ್ ಸೈಡ್ ಬಲಗಡೆಯ ಪಿಂಗಳ ನಾಡಿ ಅದು ಆ್ಯಕ್ಟಿವೇಟ್ ಆಗಿರಬೇಕು. ಯಾಕಂದರೆ ಅದು ಸೂರ್ಯನಾಡಿ ಊರ್ಜೆ ಏನು ಪಚನ ಮಾಡಲಿಕ್ಕೆ ಏನು ಶಕ್ತಿ ಬೇಕೋ ಅಲ್ಲಿಂದ ಸಿಗುವಂಥದ್ದು. ನೀವು ಅಫರ್ಮೇಷನ್ ಮಾಡ್ತೀರಾ, ಗ್ರ್ಯಾಟಿಟ್ಯೂಡ್ ಬರಿತಾ ಇದ್ದೀರಾ ಅಂದರೆ ಚಂದ್ರನಾಡಿ ಆ್ಯಕ್ಟಿವೇಟ್ ಇದ್ದಾಗ ಮಾಡಬೇಕು. ಯಾಕಂದರೆ ಚಂದ್ರ ಶಾಂತಿ, ಕೂಲ್. ನೀರು ಕುಡಿಬೇಕಂದ್ರೂ ಚಂದ್ರನಾಡಿ ಆ್ಯಕ್ಟಿವ್ ಇದ್ದಾಗ ಕುಡಿಬೇಕು. ಯಾಕಂದರೆ ಚಂದ್ರ ತಂಪು. ನಿಮಗೆ ಕೋಪ ಬಂದಿದೆ ಅಂದರೆ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗಿರುತ್ತೆ. ತಕ್ಷಣ ನೀವು ಸ್ವರನ ಚೇಂಜ್ ಮಾಡ್ಕೊಳ್ಳಿ. ಕೂಲ್ ಅಂದರೆ ಚಂದ್ರ, ತಂಪು, ಚಂದ್ರನಾಡಿನ ಆ್ಯಕ್ಟಿವೇಟ್ ಮಾಡಿ. ಹೇಗೆ ಮಾಡೋದು ಅಲ್ಲಿ 2-3 ಥರ ಟೆಕ್ನಿಕ್ ಹೇಳಿದ್ದೀನಿ. ಒಂದು ಯಾವ ನೋಸ್ಟ್ರಲಿಂದ ಗಾಳಿ ಹೊರಗಡೆ ಬರ್ತಾ ಇರುತ್ತೋ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಒಂದು ಬೆರಳಿಂದ ಹೆಬ್ಬೆಟ್ಟಿಂದ ಮುಚ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲಿ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಅಥವಾ ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ಯಾವ ನಾಡಿ ಆ್ಯಕ್ಟಿವೇಟ್ ಆಗಿದೆಯೋ ಅದರ ಅಪೋಸಿಟ್ ಮಲಗಿ ಸ್ವಲ್ಪ ರೆಸ್ಟ್ ತೊಗೊಂಡಾಗ ಸ್ವಲ್ಪ ಹೊತ್ತಿದ ನಂತರ ಅದರ ಅಪೋಸಿಟ್ ನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಯಾವ ರೀತಿ ಸ್ವರ ಚೆಕ್ ಮಾಡೋದು, ಯಾವ್ಯಾವ ನಿಯಮ ಪಾಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೀರಿಯಲ್ ಪ್ರಕಾರ ವಿಡಿಯೋನ ನೋಡ್ಕೊಬನ್ನಿ. ಎಲ್ಲೋ ಒಂದು ವಿಡಿಯೋ ನೋಡೋದ್ರಿಂದ ಪೂರ್ತಿ ವಿಷಯ ಅರ್ಥ ಆಗಲ್ಲ. ಹಾಗಾಗಿ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಗಳನ್ನು ಸೀರಿಯಲ್ ಪ್ರಕಾರ ಇಟ್ಟಿದ್ದೀನಿ. ಒಂದೊಂದೇ ವಿಡಿಯೋ ನೋಡ್ಕೊಬನ್ನಿ.